Next, Coulomb's law in vector form. Now already Coulomb's law in scalar form ನೋಡಿದ್ದೀವಿ. ಎರಡು ಪಾಯಿಂಟ್ ಚಾರ್ಜಸ್ ನಡುವೆ ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಯಾವ ರೀತಿ ಇರುತ್ತೆ ಅಂತ ನ್ಯೂಮರಿಕಲಿ ನೋಡಿದೀವಿ. ಇವಾಗ ವೆಕ್ಟರ್ ಫಾರ್ಮ್ ಅಲ್ಲಿ ನಾವು ವಿತ್ ಡೈರೆಕ್ಷನ್ ಕೂಲಮ್ಸ್ ಲಾ ವನ್ನ ಹೇಳೋಣ. ಓಕೆ, ಸೊ ವಾಟ್ ಈಸ್ ದ ಸ್ಕೇಲಾರ್ ಫಾರ್ಮ್ ಆಫ್ ಕೂಲಮ್ಸ್ ಲಾ? F12 ಅಥವಾ F21 ಅಂತ ತಗೊಂಡಿದ್ದೇವೆ. ಸೊ ವಾಟ್ ಈಸ್ F12 ಆರ್ F21? ಸೊ ನಾವೇನ್ ಮಾಡ್ತೀವಿ, ಇಲ್ಲಿ ಎರಡು ಪಾಯಿಂಟ್ ಚಾರ್ಜಸ್ ಅನ್ನ ಕನ್ಸಿಡರ್ ಮಾಡ್ತೀವಿ, Q1 ಮತ್ತೆ Q2 ಅಂತ ಕನ್ಸಿಡರ್ ಮಾಡಿದ್ದೇವೆ ಅಲ್ವಾ. ಬೋತ್ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ R ಅಂತ ತಗೊಂಡ್ರೆ, ಸೊ ಮೀಡಿಯಂ ಅನ್ನ ಫ್ರೀ ಸ್ಪೇಸ್ ಅಂತಾನೆ ತಕೊಳ್ಳೋಣ ಅಥವಾ ವ್ಯಾಕ್ಯೂಮ್ ಅಂತಾನೆ ತಕೊಳ್ಳೋಣ. ಸೊ ಬೋತ್ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ R. ಇಲ್ಲಿ ನಾವು ವೆಕ್ಟರ್ ಫಾರ್ಮ್ ಅಲ್ಲಿ ಡಿಸ್ಟೆನ್ಸ್ ಅನ್ನ ಹೇಳಿಲ್ಲ. ಓಕೆ, ಸೊ ಜಸ್ಟ್ ಕನ್ಸಿಡರ್ ದ ನ್ಯೂಮರಿಕಲ್ ವ್ಯಾಲ್ಯೂ ಆಫ್ ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. F12 ಅಂದ್ರೆ ಏನು? F12 ಮೀನ್ಸ್, ಸೊ ಇಲ್ಲಿ ಫಸ್ಟ್ ನಂಬರ್ ಬರುತ್ತಲ್ಲ, ಸೊ ಇದನ್ನ ನಾವು ಯಾವ್ದ್ರ ಮೇಲೆ ಫೋರ್ಸ್ ಎಕ್ಸರ್ಟ್ ಆಗ್ತಿದೆ ಅನ್ನೋದ್ರ ಮೇಲೆ ಈ ಫಸ್ಟ್ ನಂಬರ್ ಅನ್ನ ಬರೀತೇವೆ. ಇಲ್ಲಿ ಸಬ್ಸ್ಕ್ರಿಪ್ಟ್ ಕಾಣಿಸ್ತಾ ಇದೆ ಅಲ್ವಾ, 1 2 ಅಂತ. 1 ಮೀನ್ಸ್ ಚಾರ್ಜ್ ಆನ್, ಫೋರ್ಸ್ ಆನ್ ಚಾರ್ಜ್ 1 ಅಂತ ತಗೊಳ್ತೇವೆ. ಓಕೆ, ಸೊ F12 ಮೀನ್ಸ್ ಫೋರ್ಸ್ ಆನ್ ಚಾರ್ಜ್ Q1 by Q2. ಸೊ Q1 ಮೇಲೆ Q2 ಎಷ್ಟು ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ ಅನ್ನೋದನ್ನ F12 ದಿಂದ ಡಿನೋಟ್ ಮಾಡ್ತೀವಿ. F21 ಅಂದ್ರೆ ಇಟ್ ಈಸ್ ಫೋರ್ಸ್ ಆನ್ ಚಾರ್ಜ್ Q2 by Q1. ಸೊ ರಿವರ್ಸ್. ಓಕೆ, ಫೋರ್ಸ್ ಆನ್ ಚಾರ್ಜ್ Q2 by Q1. ಓಕೆ, ಸೊ ಬೋತ್ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ R. ಸೊ R12 ಅಂದ್ರೆ ಏನು ಹಾಗಿದ್ರೆ? R12 ಅಂದ್ರೆ ಇಟ್ ಈಸ್ ಅ ವೆಕ್ಟರ್ ಫಾರ್ಮ್. ಓಕೆ, ಡಿಸ್ಟೆನ್ಸ್ ಸಪರೇಟ್ ಆಗಿದೆಯಲ್ಲ, Q1 ಮತ್ತೆ Q2 ಬೋತ್ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ R. ಇದನ್ನ ನಾವು ವೆಕ್ಟರ್ ಫಾರ್ಮ್ ಅಲ್ಲಿ ತಗೊಂಡಾಗ ಇಟ್ ವಿಲ್ ಬಿಕಮ್ ಡಿಸ್ಪ್ಲೇಸ್ಮೆಂಟ್, ರೈಟ್? ಸೊ R12 ಅಂದ್ರೆ ಇಟ್ ಈಸ್ ದ ವೆಕ್ಟರ್ directed from 2 to 1. It is a vector from Q2 to Q1. So Q1 towards zero distance displacement ಅನ್ನ ನಾವು ವೆಕ್ಟರ್ R12 ಅಂತ ತಕೊಂಡ್ರೆ, R2 ಅನ್ನ ನಾವು ಯಾವ ರೀತಿ ತಕೊಳ್ಳೋಣ? It is from Q1 to Q2 ಅಂತ ತಕೊಳ್ಳೋಣ. ಓಕೆ, ಸೊ R cap means ಯೂನಿಟ್ ವೆಕ್ಟರ್ ಆಫ್ R12. ಸೊ ಇಲ್ಲಿ ಯೂನಿಟ್ ವೆಕ್ಟರ್ ಅಂದ್ರೆ, ಇದರ ಯೂನಿಟ್ ವೆಕ್ಟರ್ ಅಂದ್ರೆ ಇಲ್ಲಿ ನಾನು ಬರೀತೇನೆ, unit vector of R12 is R12 cap. Unit vector of R21 vector is R21 cap. These are all the basics. Okay, so ಈ ಡಯಾಗ್ರಾಮ್ ಅನ್ನ ಕನ್ಸಿಡರ್ ಮಾಡಿ. ಇವಾಗ ಜಸ್ಟ್ ಕನ್ಸಿಡರ್ Q1 and Q2 both are separated by distance R ಅಂತ ಹೇಳಿದ್ದೇನೆ. ಇದನ್ನ ವೆಕ್ಟರ್ ಫಾರ್ಮ್ ಅಲ್ಲಿ ಡಿಸ್ಟೆನ್ಸ್ ಅನ್ನ ಬರೆದಾಗ R12 ಅಂದ್ರೆ ಟುವರ್ಡ್ಸ್ Q1 ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಅನ್ನ ತಗೊಂಡ್ವಿ ಅಂತ ಅರ್ಥ, ಅಥವಾ ಡಿಸ್ಟೆನ್ಸ್ ಅನ್ನ ತಗೊಂಡ್ವಿ ಅಂತ ಅರ್ಥ. R21 ಅಂದ್ರೆ ಟುವರ್ಡ್ಸ್ Q2 ಡಿಸ್ಟೆನ್ಸ್ ಅನ್ನ ತಗೊಂಡ್ವಿ ಅಂತ ಅರ್ಥ. ಓಕೆ, ಇಲ್ಲಿ ಡೈರೆಕ್ಷನ್ ಅನ್ನ ನೋಡಿ, ಯು ವಿಲ್ ಕಮ್ ಟು ನೋ. ಸೊ F12 ಅಂದ್ರೆ force on charge 1 from charge 2 alva. So its direction will be like this. So its direction will be towards R12 only. And F21 andre force on charge Q2 by Q1 alva. So its direction will be like this. Its direction is same as direction of R21.
ಸೊ ಇದರ ಡೈರೆಕ್ಷನ್ ಮತ್ತೆ F21 ಡೈರೆಕ್ಷನ್ ಸೇಮ್ ಇದೆ. ಓಕೆ, ಸೊ ಆಮೇಲೆ R1 ಅಂದ್ರೆ ಏನು? ಇಟ್ ಈಸ್ ದ ಪೊಸಿಷನ್ ವೆಕ್ಟರ್ ಆಫ್ Q1. ಸೊ Q1 ಇಂದ ಆರಿಜಿನ್ ಎಷ್ಟು ದೂರ ಇದೆ? R1 ವೆಕ್ಟರ್ ದೂರದಲ್ಲಿ ಇದೆ. ಸೊ ಪೊಸಿಷನ್ ವೆಕ್ಟರ್ ಅಂದ್ರೆ ನಾವು ಡಿಸ್ಟೆನ್ಸ್ ಅನ್ನ ಆರಿಜಿನ್ ಇಂದ ಕನ್ಸಿಡರ್ ಮಾಡಬೇಕು ಅಂತ ಅರ್ಥ. ಸೊ ಇಲ್ಲಿ ಎಕ್ಸ್ ವೈ ಝಡ್ ಆಕ್ಸಿಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಆರಿಜಿನ್ ಇಂದ Q1 ಗೆ ಇರುವಂತ ಡಿಸ್ಟೆನ್ಸ್ ಅನ್ನ ವೆಕ್ಟರ್ R1 ಅಂತ ತಗೊಂಡ್ರೆ, ಆರಿಜಿನ್ ಇಂದ Q2 ಗೆ ಇರುವಂತ ಡಿಸ್ಟೆನ್ಸ್ ಅನ್ನ ವೆಕ್ಟರ್ R2 ಅಂತ ತಗೊಳ್ತೇವೆ. ಇಯರ್ ವೆಕ್ಟರ್ R1 ಮತ್ತೆ ವೆಕ್ಟರ್ R2 ಪೊಸಿಷನ್ ವೆಕ್ಟರ್ ಅಂತ ಕರೀತೇವೆ. ಓಕೆ, ಈಗ ಲೆಟ್ R12 ಕ್ಯಾಪ್ ಬಿ ಎ ಯೂನಿಟ್ ವೆಕ್ಟರ್ ಫ್ರಮ್ ಚಾರ್ಜ್ Q2 ಟು Q1 ಡೈರೆಕ್ಷನ್ ಅನ್ನ ನೋಡಿ. ಅದೇ ರೀತಿ R21 ಕ್ಯಾಪ್ ಇಸ್ ಅ ಯೂನಿಟ್ ವೆಕ್ಟರ್ ಫ್ರಮ್ ಚಾರ್ಜ್ Q1 ಟು Q2. ಓಕೆ, ಯೂನಿಟ್ ವೆಕ್ಟರ್ ಅಂದ್ರೆ ಏನು ಅಂತ ಗೊತ್ತಿದೆ ಅಂತ ಅನ್ಕೊಂಡಿದ್ದೇನೆ. ಸೊ ಇವಾಗ ಆಸ್ ದ ಫೋರ್ಸ್ F12 is along the direction of unit vector R12 ಅಲ್ವಾ? ಸೊ F12 is in the same direction as R cap 12. ಸೊ ಇವಾಗ ನಾವು F12 ಅಂದ್ರೆ ಫೋರ್ಸ್ ಆನ್ ಚಾರ್ಜ್ 1 ಫ್ರಮ್ ಚಾರ್ಜ್ 2 ಅನ್ನ ಯಾವ ರೀತಿ ಬರಿಬಹುದು? F12 vector is equal to 1 by 4 pi epsilon naught into Q1 into Q2 into R cap 12. R cap 12 ಅಂದ್ರೆ it is a unit vector. ಓಕೆ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕನ್ಸಿಡರ್ ಮಾಡಿ. ಅದೇ ರೀತಿ F21 ಅನ್ನ ಯಾವ ರೀತಿ ಬರಿಬಹುದು? ವೆಕ್ಟರ್ F21. F21 ಅಂದ್ರೆ ಫೋರ್ಸ್ ಆನ್ ಚಾರ್ಜ್ Q2 ಫ್ರಮ್ ಚಾರ್ಜ್ Q1. So F21 vector can be written as 1 by 4 pi epsilon naught into Q1 into Q2 divided by R square into R cap 21. It is a unit vector directed from charge Q1 to charge Q2. So ಇಲ್ಲಿ ನೋಡಿ, ಡಯಾಗ್ರಾಮ್ ಅನ್ನ ನೋಡಿ. ಡಯಾಗ್ರಾಮ್ ಅನ್ನ ನೋಡಿದಾಗ ನಿಮ್ಗೆ ಸರಿಯಾಗಿ ಗೊತ್ತಾಗುತ್ತೆ. R12 and R21 both are having same magnitude ಅಥವಾ ಲೆಂತ್ ಸೇಮ್ ಇದೆ, ಬಟ್ ಬೋತ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್. ಅಂದ್ರೆ ಅರ್ಥ ಏನು? Q1 ಇಂದ Q2 ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ Q2 ದಿಂದ Q1 ಇದೆ, ಬಟ್ ಆಪೋಸಿಟ್ ಡೈರೆಕ್ಷನ್ ಅನ್ನ ಕನ್ಸಿಡರ್ ಮಾಡ್ತೇವೆ. ಸೊ ಯೂನಿಟ್ ವೆಕ್ಟರ್ಸ್ ಆಲ್ಸೋ ಸೇಮ್. ಓಕೆ, ಸೊ ಯೂನಿಟ್ ವೆಕ್ಟರ್ಗೆ ಅದೇ ಒಂದು ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡಿದಾಗ, so R cap 21 can be written as minus R cap 12. So both are having same magnitude but opposite direction ಅಂತ ಹೇಳ್ತೇವೆ. Therefore equation 2 ಅಲ್ಲ, ಇಲ್ಲಿ equation 3 ಆಗ್ಬೇಕು. ಆಯ್ತಾ? equation 3 can be written as, ಇಲ್ಲಿ 3 can be written as R21 ಜಾಗದಲ್ಲಿ ನಾವು ಮೈನಸ್ R12 ಕ್ಯಾಪ್ ಅನ್ನ ಇಟ್ಟಾಗ ಈ ರೀತಿ ಬರಿಬಹುದು. ವೆಕ್ಟರ್ F21 is equal to minus 1 by 4 pi epsilon naught into Q1 into Q2 divided by R square R12 ಕ್ಯಾಪ್. ಯಾಕೆ ಅಂದ್ರೆ ವೆಕ್ಟರ್ ಯೂನಿಟ್ ವೆಕ್ಟರ್ R21 can be written as minus unit vector R12. So just substitute the R cap 21 as minus R cap 12. So ಇಲ್ಲಿ ನೋಡಿ, vector F21 can be written as minus vector F12. F12 ಅನ್ನ ನೋಡಿ, ಇಲ್ಲಿ ಇಕ್ವೇಶನ್ ನಂಬರ್ 2 ದಲ್ಲಿ ಇದೆ. ಸೊ ಈ ಕ್ವಾಂಟಿಟಿನ ನಾವು F12 ಅಂತ ಬರಿಬಹುದು. This quantity can be written as F12. Okay, so what we can conclude here? Force on charge 2 from charge Q1 is equal to force on charge 1 from charge Q2, but both are having opposite direction. F21 is in opposite direction to F12. So it clearly obeys Newton's third law. So ಒಂದನ್ನ ನಾವು, ಫಾರ್ ಎಕ್ಸಾಂಪಲ್ F21 ಅನ್ನ ಆಕ್ಷನ್ ಅಂತ ತಕೊಂಡ್ರೆ, ಆಕ್ಷನ್ ಫೋರ್ಸ್ ಅಂತ ತಕೊಂಡ್ರೆ, F12 ನ ರಿಯಾಕ್ಷನ್ ಫೋರ್ಸ್ ಅಂತ ತಕೋಬಹುದು. ದಟ್ಸ್ ವೈ ಬೋತ್ obeys, not both, it obeys Newton's law.
This is the Coulomb's law in vector form. ಸೊ ಇನ್ನೊಂದು ರೀತಿ ಕೂಲಮ್ಸ್ ಲಾನ ವೆಕ್ಟರ್ ಫಾರ್ಮ್ ಅಲ್ಲಿ ಬರಿಬಹುದು ಮಕ್ಕಳೇ. ಸೊ ನಿಮ್ಗೆ ಸಪೋಸ್ ಸಿಇಟಿ ಮಲ್ಟಿಪಲ್ ಚಾಯ್ಸ್ ಕೊಟ್ಟಾಗ ಕನ್ಫ್ಯೂಸ್ ಆಗಬೇಡಿ. ವೆಕ್ಟರ್ ಫಾರ್ಮ್ ಅನದರ್ ಫಾರ್ಮ್ ಏನಿದೆ ಅಂತ ಮತ್ತೊಂದು ರೀತಿ ಕೂಲಮ್ಸ್ ಲಾವನ್ನ ವೆಕ್ಟರ್ ಫಾರ್ಮ್ ಅಲ್ಲಿ ಬರಿಬಹುದು. ಸೊ ಇಲ್ಲಿ ನೋಡಿ, ನಾನು F21 ಅನ್ನೇ ಬರೀತೇನೆ. F21 ವೆಕ್ಟರ್ F21 ಕ್ಯಾನ್ ಬಿ ರಿಟರ್ನ್ ಆಸ್ 1/4 pi epsilon naught into Q1 Q2 divided by R cube into ವೆಕ್ಟರ್ R12 ಅಂತ ಬರೀತೇನೆ. ಸೊ ಇಲ್ಲಿ R ಕ್ಯೂಬ್ ಹೇಗೆ ಬಂತು, ವೆಕ್ಟರ್ R12 ಯಾವ ರೀತಿ ಬಂತು ಅಂತ ನೋಡೋದಾದ್ರೆ ಈ ಸೈಡ್ ಬರೀತೇನೆ. ನಮ್ಗೆ ಆಲ್ರೆಡಿ ಗೊತ್ತಿದೆ, ವೆಕ್ಟರ್ ಎನಿ ವೆಕ್ಟರ್ ಕ್ಯಾನ್ ಬಿ ರಿಟರ್ನ್ ಆಸ್ any unit vector can be written as vector divided by its modulus. Okay, vector r cap can be written as vector r divided by its magnitude. So ಈ ಕಾನ್ಸೆಪ್ಟ್ ಅನ್ನು ಅಪ್ಲೈ ಮಾಡಿ ಇಲ್ಲಿ ನಾನು ವೆಕ್ಟರ್ R12 ಕ್ಯಾಪ್ ಅನ್ನು ನಾನು ವೆಕ್ಟರ್ R12 ಡಿವೈಡೆಡ್ ಬೈ mod ಆಫ್ ವೆಕ್ಟರ್ R12 ಅಂತ ಬರಿಬಹುದು ಅಲ್ವಾ. ಸೊ ಮಾಡ್ಯುಲಸ್ ತಗೊಂಡಾಗ ನೀವು 1 2 ಅಂತ ಬರಿಬೇಕು ಅಂತಿಲ್ಲ. ಸೊ ನಾನಿಲ್ಲಿ ಡೈರೆಕ್ಟ್ ಆಗಿ ಮಾಡ್ಯುಲಸ್ ಅನ್ನ R ಅಂತ ತಗೊಂಡಿದ್ದೇನೆ. ದಟ್ಸ್ ವೈ ಇಟ್ ಬಿಕಮ್ ಲೈಕ್ ದಿಸ್. ದಿಸ್ ಈಸ್ ದ ಅನದರ್ ಫಾರ್ಮ್ ಆಫ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. ಓಕೆ, ಈ ರೀತಿನೂ ಬರಿಬಹುದು ಕೂಲಮ್ಸ್ ಲಾ ಅನ್ನ ವೆಕ್ಟರ್ ಫಾರ್ಮ್ ಅಲ್ಲಿ. ಓಕೆ, ಈ ರೀತಿ ಕೊಟ್ಟಾಗ ಕನ್ಫ್ಯೂಸ್ ಆಗಬೇಡಿ. ದಿಸ್ ಈಸ್ ಆಲ್ಸೋ ವೆಕ್ಟರ್ ಫಾರ್ಮ್ ಆಫ್ ಕೂಲಮ್ಸ್ ಲಾ ಓನ್ಲಿ. ಓಕೆ, ಇಲ್ಲಿ ನಾನು ಯೂನಿಟ್ ವೆಕ್ಟರ್ ಅನ್ನ ಮೆನ್ಷನ್ ಮಾಡೋದ್ರ ಬದಲು ಡೈರೆಕ್ಟ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅನ್ನ ಮೆನ್ಷನ್ ಮಾಡಿದ್ದೇನೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. ಇಟ್ ಮೇ ಬಿ ಆಸ್ಕ್ಡ್ ಫಾರ್ 2 mark to 3 mark.